ಅಪ್ಪು ಕ್ರೀಡೋತ್ಸವ ವಿಶೇಷ ಚೇತನ ಮಕ್ಕಳ 4ನೇ ವರ್ಷದ ಕ್ರೀಡಾಕೂಟಕ್ಕೆ ಚಾಲನೆ. ಮಲ್ಲೇಶ್ವರ ಆಟದ ಮೈದಾನದಲ್ಲಿ ಮಲ್ಲೇಶ್ವರಂ ಯೂತ್ಸ್ ಆಫ್ ಮಲ್ಲೇಶ್ವರ ಬೆಂಗಳೂರು ವತಿಯಿಂದ ಅಪ್ಪು ಕ್ರೀಡೋತ್ಸವ ವಿಶೇಷ ಚೇತನ ಮಕ್ಕಳ 4ನೇ ವರ್ಷದ ಕ್ರೀಡಾಕೂಟ. ಸಮಾಜ ಸೇವಕರಾದ ಸುರೇಶ್ ಗೌಡರವರು, ಪತ್ರಕರ್ತೆಯರಾದ ಹಿರೇಗೌಡರು, ಯೂತ್ಸ್ ಆಫ್ ಮಲ್ಲೇಶ್ವರ ಅಧ್ಯಕ್ಷರಾದ ಎಂ ಹೇಮಂತ್ ಗೌಡರವರು, ಬಿಟಿ ಚಂದ್ರಮೌಳಿ, ಕೆಎಸ್ ಶ್ರೀವಲ್ಲಭ, ರಾಜಾ ಶಶಿಧರ್, ಶ್ರೀಮತಿ ಶೈಲಾ ಅಯ್ಯಂಗರ್, ರಾಜು ದೈವಿಕ್, ಮಣಿಪಾಲ್ ಆಸ್ಪತ್ರೆಯ ನಿರ್ದೇಶಕ ಅಬ್ದುಲ್ ಹಾಫೀಜ್ ರವರು ಉದ್ಘಾಟನೆ ಮಾಡಿದರು. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸವಿಸ್ಮರಣೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ 4ನೇ ವರ್ಷದ ಅಪ್ಪು ಕ್ರೀಡೋತ್ಸವ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟದಲ್ಲಿ ಬೆಂಗಳೂರಿನ 19 ಶಾಲೆಯಿಂದ 750ಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳು ಭಾಗವಹಿಸಲಿದ್ದಾರೆ. ಸಮಾಜ ಸೇವಕರು, ನಿರ್ಮಾಪಕರಾದ ಸುರೇಶ್ ಗೌಡರು, ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್ ರವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಸಾಫ್ಟ್ ಜಾವಲಿನ್, ಶಾಟ್ ಪುಟ್, ಮ್ಯೂಸಿಕಲ್ ಚೇರ್ ಸರಿಸುಮಾರು 8 ಕ್ರೀಡೆಗಳು, 160 ಪದಕಗಳು ಹಾಗೂ ಅತಿ ಹೆಚ್ಚು ಪದಕ ಗಳಿಸಿದ ಶಾಲೆಗೆ ಚಾಂಪಿಯನ್ ಟ್ರೋಫಿಯನ್ನು ನೀಡಲಾಗುತ್ತಿದೆ. ಗೆಲುವು ಸೋಲು ಮುಖ್ಯವಲ್ಲ, ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ. ವಿಶೇಷ ಚೇತನ ಮಕ್ಕಳು ಅವರು ಸಹ ಎಲ್ಲರಂತೆ ಜೀವನ ಮಾಡಬಹುದು, ಕ್ರೀಡೆಯಲ್ಲಿಯೂ ಭಾಗವಹಿಸಬಹುದು. ಧೈರ್ಯ, ಆತ್ಮವಿಶ್ವಾಸ ತುಂಬುವ ಕ್ರೀಡಾಕೂಟವಾಗಿದೆ. ಅಪ್ಪು ಕ್ರೀಡೋತ್ಸವ ವಿಶೇಷ ಚೇತನ ಮಕ್ಕಳ 4ನೇ ವರ್ಷದ ಕ್ರೀಡಾಕೂಟ ಮಲ್ಲೇಶ್ವರ ಆಟದ ಮೈದಾನದಲ್ಲಿ ಮಲ್ಲೇಶ್ವರಂ ಯೂತ್ಸ್ ಆಫ್ ಮಲ್ಲೇಶ್ವರ ಬೆಂಗಳೂರು ವತಿಯಿಂದ ಅಪ್ಪು ಕ್ರೀಡೋತ್ಸವ ವಿಶೇಷ ಚೇತನ ಮಕ್ಕಳ 4ನೇ ವರ್ಷದ ಕ್ರೀಡಾಕೂಟ ಮತ್ತು ವಿಜೇತ ಮಕ್ಕಳಿಗೆ ಪದಕ ವಿತರಣೆ ಸಮಾರಂಭ. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆಎಂ ನಾಗರಾಜ್, ಬಿಎಂಟಿಸಿ ಅಧ್ಯಕ್ಷರಾದ ವಿಎಸ್ ಆರಾಧ್ಯರವರು, ಮಾಜಿ ಮಹಾಪೌರರಾದ ಜೆ ಹುಚ್ಚಪ್ಪ, ಮಾಜಿ ಪಾಲಿಕೆ ಸದಸ್ಯ ಮೋಹನ್ ಕುಮಾರ್, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಪಿಜಿ ಮನು, ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟು ವಿಶ್ವಾಸ್ ರವರು ಭಾಗವಹಿಸಿದ್ದರು. ಯೂತ್ಸ್ ಆಫ್ ಮಲ್ಲೇಶ್ವರ ಅಧ್ಯಕ್ಷರಾದ ಎಂ ಹೇಮಂತ್ ಗೌಡರವರು, ಬಿಟಿ ಚಂದ್ರಮೌಳಿ, ಕೆಎಸ್ ಶ್ರೀವಲ್ಲಭ, ರಾಜಾ ಶಶಿಧರ್, ಶ್ರೀಮತಿ ಶೈಲಾ ಅಯ್ಯಂಗರ್, ರಾಜು ದೈವಿಕ್ ಅವರು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸವಿಸ್ಮರಣೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ 4ನೇ ವರ್ಷದ ಅಪ್ಪು ಕ್ರೀಡೋತ್ಸವ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟದಲ್ಲಿ ಬೆಂಗಳೂರಿನ 19 ಶಾಲೆಯಿಂದ 750ಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳು ಭಾಗವಹಿಸಲಿದ್ದಾರೆ. ರನ್ನಿಂಗ್ ರೇಸ್, ಸಾಫ್ಟ್ ಜಾವಲಿನ್, ಶಾಟ್ ಪುಟ್, ಮ್ಯೂಸಿಕಲ್ ಚೇರ್ ಸರಿಸುಮಾರು 8 ಕ್ರೀಡೆಗಳು, 160 ಪದಕಗಳು ಹಾಗೂ ಅತಿ ಹೆಚ್ಚು ಪದಕ ಗಳಿಸಿದ ಧರಿತ್ರಿ ಶಾಲೆಗೆ ಚಾಂಪಿಯನ್ ಟ್ರೋಫಿಯನ್ನು ನೀಡಲಾಯಿತು. ಕ್ರೀಡಾಕೂಟ ಯಶಸ್ವಿಯಾಗಲು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್ ರವರು ಮತ್ತು ನಿರ್ಮಾಪಕ ಸುರೇಶ್ ಗೌಡರವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಕ್ರೀಡಾಕೂಟ ಬಹಳವಾಗಿ ಮೆಚ್ಚತಕ್ಕಂಥದ್ದು. ಇದು ನನ್ನ ದೃಷ್ಟಿಯಲ್ಲಿ ದೇವರ ಕೆಲಸ ಅಂತ ಅಂದ್ಕೊಳ್ತೇನೆ. ಯಾರೇ ಒಬ್ಬರು ವಿಕಲಚೇತನರಿಗೆ ನಿಜವಾದಂಥ ಸಂತೋಷವನ್ನು ಕೊಡ್ತಕ್ಕಂಥ ಇಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂಥವ್ರಿಗೆ ಪರಮಾತ್ಮ ಆಶೀರ್ವಾದವನ್ನು ಮಾಡ್ತಾರೆ. ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಈಗಾಗಲೇ ನಮ್ಮ ಏನು ಇಂಟರ್ನ್ಯಾಷನಲ್ ಒಬ್ಬ ಕಾಂಪಿಟೇಟರ್ ಅವರ ಹೆಸರೇನು ವಿಶ್ವಾಸ್ ಅವರು ಮಾತನಾಡ್ತಾ ಹೇಳಿದ್ರು. ಹೌದ್ರಿ, ಅವರು ನಮ್ಮ ಭಾರತ ದೇಶವನ್ನು ಕೂಡ ವಿದೇಶಗಳಲ್ಲಿ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥವ್ರು. ಅವರು ಈಜನ್ನು ಹೊಡಿತಾರೆ ಅಂತಾರೆ ಇರ್ತಾರೆ, ಅವ್ರ ಕೈಗಳೇ ಇಲ್ಲ, ಹೇಗೆ ಈಜು ಹೊಡೆದ್ರು? ಅವರ ಈವೆಂಟನ್ನು ಕೂಡ ನಾವು ನೋಡಬೇಕು ಅನಿಸ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅಂಥ ಒಂದು ಕ್ರೀಡೆಯಲ್ಲಿ ಅವರು ಅಗ್ರಗಣ್ಯರಾಗಿದ್ದಾರೆ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಹಾಗೂ ನಮ್ಮ ಮಾನವ ಜನಾಂಗಕ್ಕೆ ಒಂದು ಖುಷಿಯನ್ನು ತರ್ತಕ್ಕಂಥ ವಿಷಯ. ಕ್ರೀಡೆ ಬಂದು 4 ವಿಭಾಗಗಳಿಗೆ ವಿಂಗಡಿಸಿ, ಸೊ ಅವರಿಗೆ ಯಾವುದು ಸೂಕ್ತ ಅಂತ ಆಯ್ಕೆ ಮಾಡಿ ಅವರವ್ರ ಕ್ಯಾಟಗರಿಗೆ ಬೇಕಾದಂತಹ ಕ್ರೀಡೆಗಳನ್ನ ಮಾಡಿರ್ತೀವಿ. ಸುಮಾರು 600 ಪ್ಲಸ್ 650 ಜನ ಮಕ್ಕಳು ಮತ್ತು 20 ಸ್ಕೂಲ್ಗಳು ಹತ್ತತ್ರ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರ್ತಾರೆ. ಇದು ತುಂಬ ಯಶಸ್ವಿಯಾಗಿ 3 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಈ ವಿಚಾರದಲ್ಲಿ ಯೂತ್ಸ್ ಆಫ್ ಮಲ್ಲೇಶ್ವರ ಸಂಸ್ಥಾಪಕರಾದಂಥ ಚಂದ್ರಮೌಳಿ ಸರ್ ಮತ್ತು ಅಧ್ಯಕ್ಷರಾದಂತಹ ಹೇಮಂತ್ ಗೌಡ ಅವರಿಗೆ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಅನುವು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾವತ್ತೂ ಒಂದು ದಿವಸ ಬರೋದಲ್ಲ, ಇರೋವರೆಗೂ ಇಂಥ ಕಾರ್ಯಕ್ರಮ ಮಾಡಬೇಕು. ನಾವು ಯಾವತ್ತೂ ಇರುತ್ತೆ, ನಮ್ಮ ಬೆಂಬಲನೂ ಇರುತ್ತೆ. ಪ್ರತಿಯೊಂದು ಸಹಕಾರ ನಮ್ಮ ನಾಗೇಶ್ ಇರ್ಬೋದು, ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ನಮ್ಮ ಡಿ ಕೆ ಶಿವರಾಮ್ ಸಾಹೇಬರು ಇರ್ಬೋದು, ಹರಿಪ್ರಸಾದ್ ಸಾಹೇಬರು ಇರ್ಬೋದು, ಅವ್ರನ್ನೆಲ್ಲ ಸಹಕಾರ ಇದೆ.
ಇದು 4ನೇ ವರ್ಷ ಇದು. ನಮ್ಮ ಆರ್ಗನೈಸೇಷನ್ ಒಂದೇ ಮಾಡ್ತಾರೆ, ಯೂತ್ ಆಫ್ ಮಲ್ಲೇಶ್ವರ. ಅದಕ್ಕೆಲ್ಲ ಸಪೋರ್ಟ್ ಇರೋದು ಸುರೇಶ್ ಗೌಡ್ರು ಅಂತ ಹಿರಿಯರು, ಬಿ ಕೆ ಶ್ರೀರಾಮ್ ಅವರು ಎಲ್ಲರೂ. ತುಂಬ ಕಷ್ಟ ಅನ್ಕೊತಾರೆ. ಆ್ಯಕ್ಚುಲಿ ನಮ್ಗೆ ಈಸಿಯಾಗಿ ಆಗುತ್ತೆ, ಯಾಕಂದರೆ ಇವರಂಥ ಸಪೋರ್ಟರ್ಸ್ ಇದ್ದಾಗ ಯಾವುದೇ ಕೆಲಸ ಅಸಾಧ್ಯ ಅಲ್ಲ. ಬೆಂಗಳೂರು ಎಲ್ಲ ಅಲ್ಲೇ ಆಮೇಲೆ 19 ಸ್ಕೂಲಿಂದ ಮಕ್ಕಳು ಬಂದಿದ್ದಾರೆ. ಬೆಂಗಳೂರು ಸುತ್ತಮುತ್ತ 19 ಸ್ಕೂಲಿಂದ ಬಂದಿದ್ದಾರೆ. ಒಂದು 700 ಜನ ಮಕ್ಕಳು ಬಂದಿದ್ದಾರೆ. ಅವ್ರಿಗೆಲ್ಲ ವಿಶೇಷತೆಗಳು ಅಂದರೆ ಆಹಾರದಿಂದ ಹಿಡಿದು ಮೆಡಿಕಲ್ಲಿಂದ ಮಣಿಪಾಲ್ ಅವರು ಸಂಪೂರ್ಣ ಟೀಮ್ ಇಲ್ಲಿ ಕೂತಿದೆ. ಅವ್ರಿಗೆ ಟೀ ಶರ್ಟ್ಸ್ ಕೊಟ್ಟಿದ್ದೀವಿ, ಕ್ಯಾಪ್ ಕೊಟ್ಟಿದ್ದೀವಿ. ಗೆದ್ದವ್ರಿಗೆಲ್ಲ ಒಂದು ಒಳ್ಳೊಳ್ಳೆ ಪ್ರೈಸಸ್ ಕೊಡ್ತಾ ಇದ್ದೀವಿ. ಆಮೇಲೆ ಯಾರು ಜಾಸ್ತಿ ಗೆಲ್ತಾರೆ ಆ ಸ್ಕೂಲ್ಗೊಂದು ವಿಶೇಷ ಮೊಮೆಂಟು ಬೇರೆ ಕೊಡ್ತಾರೆ, ಒಂದು ದೊಡ್ಡ ಟ್ರೋಫಿ ಕೊಡ್ತಾ ಇದ್ದೀವಿ. ಗೆಲ್ಲೋದು ಸೋಲೋದಕ್ಕಿಂತ ಹೆಚ್ಚಾಗಿ ಏನಂದರೆ ಈ ಮಕ್ಕಳು ಈ ಮಟ್ಟಿಗೆ ಆಡ್ಬೋದು ಅನ್ನೋ ಒಂದು ಅವಕಾಶನ ಕಲ್ಪಿಸಿದೆಯಲ್ಲ ನಮ್ಮ ಸಂಸ್ಥೆ, ಅದೇ ದೊಡ್ಡದು ಅನ್ಸುತ್ತೆ. ಯಾಕಂದರೆ ಯಾವ್ಯಾವ ಥರ ಗೇಮ್ಗಳಿದೆ ಸರ್ ರನ್ನಿಂಗ್ ರೇಸ್ ಇದೆ, ಸಾಫ್ಟ್ ಜಾವೆಲಿನ್ ಅಂತ, ಅಂದರೆ ಜಾವೆಲಿನ್ ಅಂದರೆ ಗಟ್ಟಿ ಇರಲ್ಲ, ಅದು ಸಾಫ್ಟ್ ಜಾವೆಲಿನ್ ಅಂತ. ವೀಲ್ ಚೇರಲ್ಲಿರೋ ಮಕ್ಕಳಿಗೆ ಚೆಂಡು ಎಸೆಯೋದು, ಚಿಕ್ಕ ಶಾರ್ಟ್ ಪುಟ್ ಎಸೆಯೋದು. ಸುಮಾರು 9 ರಿಂದ 10 ಇವೆಂಟು 3 ಗ್ರೂಪಲ್ಲಿ ಮಾಡ್ತಾಯಿದ್ವಿ, ಸೀನಿಯರ್ಸು, ಜೂನಿಯರ್ಸು, ಸಬ್ ಜೂನಿಯರ್ಸು. ಅದು ಬಿಟ್ಟು ವೀಲ್ ಚೇರ್ ಅವ್ರಿಗೆ ಒಂದು ಸಪ್ರೇಟ್ ಗ್ರೂಪು, ಮ್ಯೂಸಿಕಲ್ ಚೇರ್ ಕೊನೆಗೆ ಎಲ್ಲರಿಗೂ ಸೇರಿಬಿಟ್ಟು ಒಂದು ಆಡಿಸ್ತಾ ಇದ್ದೀವಿ. ಒಟ್ಟು 8 ಆಟ ಇರುತ್ತೆ, 160 ಪ್ರೈಸ್ಗಳು ಕೊಡ್ತಾ ಇದ್ದೀವಿ. ಎಷ್ಟು ಮಕ್ಕಳು ಪಾಲ್ಗೊಂಡಿದ್ದಾರೆ? 700 ಚಿಲ್ಲರೆ. ಇನ್ನೊಂದು 100 ಜನ ಬರಬೇಕು, 600 ಇದ್ದಾರೆ ಅವಲೇ, ಇನ್ನೊಂದು 100 ಜನ ಬರ್ತಿದ್ದಾರೆ, ಆಂದಿವೆ ಇದ್ದಾರೆ. ಇದು ಎಷ್ಟನೇ ವರ್ಷದ ಕಾರ್ಯಕ್ರಮ? ಇದು 4ನೇ ವರ್ಷದ ಕಾರ್ಯಕ್ರಮ. ಇದು ಎಷ್ಟು ದಿವಸಗಳ? ಒಂದೇ ದಿವಸ ಬೆಳಿಗ್ಗೆ 9:30 ಶುರು ಆದರೆ ಕಾರ್ಯಕ್ರಮಕ್ಕೆ ಯಾರು ಪಾಲ್ಗೊಳ್ತಾ ಇದ್ದಾರೆ ಸರ್? ಇವತ್ತು ಬೆಳಿಗ್ಗೆ ನಿಮಗೆ ಗೊತ್ತಿದ್ದಂಗೆ ಸುರೇಶ್ ಗೌಡ್ರು ನಮ್ಮ ಜೊತೆಗೆ ಉದ್ಘಾಟನೆ ಮಾಡಿದ್ದಾರೆ. ರಾಧಾ ಹಿರೇಗೌಡರವರು ಗ್ಯಾರಂಟಿ ಚಾನೆಲ್ನ ಸಂಪಾದಕರು. ಆಯಾತನ ಫೌಂಡೇಶನ್ ಅಶೋಕರು, ಡಾಕ್ಟರ್ ನಾಗೇಶ್ ಅವರು ನಮ್ಮ ಜೊತೆಗಿದ್ದರು. ವಿದ್ಯಾ ಸಂಸ್ಥೆಗಳಿಂದ ಹಿಮಾಂಶು ಸ್ಕೂಲ್ ನಮಗೆ ಮಲ್ಲೇಶ್ವರದ ಅತ್ಯಂತ ಪ್ರಸಿದ್ಧ ಶಾಲೆ, 83 ವರ್ಷದ ಶಾಲೆ ಅದು. ಅದರ ಸಂಸ್ಥಾಪಕರು ಇಬ್ಬರು ಬಂದಿರೋ. ಆ್ಯಕ್ಚುಲಾಗಿ ಹಿಮಾಂಶು ಸ್ಕೂಲ್ ಏನಕ್ಕೆ ಹೇಳಬೇಕು ಅಂದರೆ ಈ ಸಂಪೂರ್ಣ ಕ್ರೀಡಾಕೂಟದ ಹಿಂದೆ ಇರೋನು ಒಬ್ಬನೇ ಹುಡುಗ, ಅಂದರೆ ಒಂದು ದೊಡ್ಡ ಟೀಮ್ ಜೊತೆಗೆ ಅದು ನಮ್ಮ ಹೇಮಂತ್ ಗೌಡ ಅವರ ಅಧ್ಯಕ್ಷರು ಕೂಡ. ಹಿಮಾಂಶು ಸ್ಕೂಲಲ್ಲಿ ಒಬ್ಬರು ಟೀಚರು ಇದನ್ನು ಶುರು ಮಾಡೋಕ್ಕೆ ಪ್ರೇರೇಪಣೆ ಕೊಡ್ತಾರೆ. ಅವರೆಲ್ಲ ಸ್ಟೂಡೆಂಟ್ಸ್ ಇದನ್ನು ಸೋಷಿಯಲ್ ಸರ್ವಿಸ್ನ ಹಾಬಿಯಾಗಿ ತೊಗೊಳ್ಳಲ್ಲ, ಸೀರಿಯಸ್ ಆಗಿ ತೊಗೊತಾರೆ. ಅರೆ ಹಾಬಿಯಾಗಿ ಅಂದರೆ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನ ಮರ್ತೋಗ್ತೀವಿ, ಇದನ್ನು ಸೀರಿಯಸ್ ಆಗಿ ತೊಗೊಂಡು ಪ್ರತಿ ವರ್ಷ ಇದನ್ನು ಮಾಡ್ಕೊಂಬರ್ತಿದ್ದಾರೆ. ಆ್ಯಕ್ಚುಲಿ ಹೇಮಂತ್ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ನಾವು 1 ತಿಂಗಳು ಮುಂಚೆನೇ ಅವ್ರಿಗೆ ಈವೆಂಟ್ ಲಿಸ್ಟ್ನ ಕೊಟ್ಟಿರ್ತೀವಿ. ಟ್ರೈನಿಂಗ್ನ ಅವ್ರ ಸ್ಕೂಲ್ ಮಟ್ಟದಲ್ಲಿ ಅವರೇ ಮಾಡ್ಕೊಂಡು ಬರ್ತಾರೆ ಟ್ರೈನಿಂಗು. ಇಲ್ಲಿ ಎಡು ಸ್ಪೋರ್ಟ್ಸ್ ವಿಲೇಜ್ ಅನ್ನೋ ಒಂದು ಕಂಪ್ನಿ ಗೇಮ್ನ ನಡೆಸುತ್ತೆ. ನಾವು ಅದ್ರ ಮ್ಯಾನೇಜ್ಮೆಂಟ್ ನೋಡ್ಕೊತೀವಿ ಅಷ್ಟೇ. ಇವ್ರಿಗೆ ಇದನ್ನು ಪ್ರೋತ್ಸಾಹ ಅಂತ ನಾವೇನು ಪ್ರೋತ್ಸಾಹಿಸ್ತಾ ಇದ್ದೀವಿ, ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಯುವಕರ ತಂಡದ ಆರಾಧ್ಯ ದೈವ ಸನ್ಮಾನ್ಯ ಶ್ರೀ ಸುರೇಶ್ ಗೌಡ್ರು ಇಲ್ಲೇ ಇದ್ದಾರೆ. ಅವರು ಮೊದಲನೇ ವರ್ಷ ನಮಗೆ ಬೆನ್ನು ತಟ್ಟಿ ಸಪೋರ್ಟ್ ಮಾಡಿದ್ದಕ್ಕೆ ಮೊದಲನೇ ವರ್ಷ ನಾವು 100 ಜನಕ್ಕೆ ಮಾಡಿದ್ವಿ. ಇವತ್ತು 700 ಜನ ಮಕ್ಕಳಿದ್ದಾರೆ. ಈ ಮಟ್ಟಕ್ಕೆ ನಮ್ಮ ಬೆಳವಣಿಗೆ ಆಗೋಕ್ಕೆ ಕಾರಣ ಸುರೇಶ್ ಗೌಡ್ರು. ಅವ್ರು ಬೆನ್ನು ತಟ್ಟಿ ನಮ್ಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಆನಂತರ ಸುಮಾರು ಜನ ನಮಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಇದು ಮೇಯ್ನು ಈ ಕಾರ್ಯಕ್ರಮ ನಡೆಸೋಕ್ಕೆ ಕೃತಜ್ಞತೆ ನಾವು ಸುರೇಶ್ ಗೌಡ್ರಿಗೆ ಸಲ್ಲಿಸಿದ್ದೀವಿ. ಅಷ್ಟು ಶುರು ಮಾಡಿದಾಗ ಬೆಂಗಳೂರು ನಾರ್ತ್ ಕ್ಲಸ್ಟರ್ ಮಾತ್ರ ಬಂದಿದ್ದು. ಇವತ್ತು ಆಲ್ಮೋಸ್ಟ್ ಆಲ್ ಓವರ್ ಬೆಂಗಳೂರು, ಬೊಮ್ಮನಹಳ್ಳಿ, ಆಮೇಲೆ ಜಯನಗರ, MG ರೋಡು, ಕೋರಮಂಗಲ, ಈ ಕಡೆ ಬಂತು ಅಂತಂದರೆ HAL, ಈ ಕಡೆ ಬಂತು ಅಂತಂದರೆ ಹೆಬ್ಬಾಳ, RT ನಗರ, ಮಲ್ಲೇಶ್ವರಮ್ಮು, ವಿಜಯನಗರ, ಮಾಗಡಿ ರೋಡು, ಚೆನ್ನೈನಹಳ್ಳಿ, ರಾಜಾಜಿನಗರ, ಅಲ್ಲಿಂದ ಇಷ್ಟು ಕಡೆಯಿಂದ ಜನ ಬಂದಿದ್ದಾರೆ.